ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು. ಯಾಕೆ ಅಂದ್ರೆ ಪ್ರತಿ ಸತಿ ಕೂಡ ನಮಗವ್ರ ಶಿವಣ್ಣ, ಆದ್ರೆ ಅವರಿಗೆ ಗೀತಕ್ಕನಿಗೆ ಹಾಗಲ್ಲ, ಅವರಿಗೆ ಅವ್ರ ಪತಿ. ಆದ್ರೆ ಅವರ ಆರೋಗ್ಯ ಏರ್ಪೇರಾದ್ರೂ ಕೂಡ ಅವ್ರು ಹೇಳ್ಬೋದಾ ಏನೋ ನಾನು ಮಾಡ್ತೀನಿ, ಯಾಕಂದ್ರೆ ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನ್ ಇಂದ, ಅವರ ತಂದೆ ಹೇಳ್ಕೊಟ್ಟಂತ ಪಾಠ. ಬಟ್ ಏನೇ ಆದ್ರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು, ಅವರ ಮಗಳು ಕೂಡ. ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು, ಅದಕ್ಕೆ ಇವತ್ತು ಎಷ್ಟೇ ಜನ ಹೇಳಿದ್ರು, ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬೇಕು. ನೀವಲ್ಲ ಅಣ್ಣ, ಕರ್ನಾಟಕ ಮಾತಾಡ್ಬೇಕಾಗಿರೋದೇ ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ. ಅಂಡ್ ಹಾಗೆ ಮಾತಾಡಿದ್ರೇನೆ ಅದು ಚಂದ. ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆಕ್ಟ್ ಮಾಡಿದ್ರೆ ಅವ್ರ ಆಕ್ಟ್ ಮಾತ್ರ ಅಲ್ಲ, ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು, ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ. ಅವ್ರು ಏನ್ ಚೂಸ್ ಮಾಡಿದ್ರು? ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂತ ಒಂದು ಕನಸು ಅದು ಮುಂದೆ ಹೋಗ್ಬೇಕು ಅಂತ ಶಿವಣ್ಣ. ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೋ ಮಚ್.